ಸ್ವಾಮಿ, ಈ ಪಟ್ಟಕ್ಕೆ ನಾನು ಏರಬೇಕಾದರೆ ಮಾಡಿದ ಸಾಹಸ ಅಷ್ಟಿಷ್ಟಲ್ಲ. ಅರುಣೆ ತೋರದ ತಂದೆ ತಾಯಿಯರನ್ನು ತಳ್ಳಿದೆ. ನಾನೇ ಮದುವೆಯ ಸರ್ವಾಧಿಕಾರಿಯಾದೆ. ಮುಂದೊಂದು ದಿನ ಒಬ್ಬಳೇ ತಂಗಿಯಾದ ದೇವಕಿಯ ವಿವಾಹವನ್ನು ವಸುದೇವನೊಂದಿಗೆ ನೆರವೇರಿಸಿ ಚಾವಟಿಕೆಯನ್ನು ಹಿಡಿದು ಸಾಗುತ್ತಿದ್ದೆ. ಕೇಳಿಕಲ್ಲೋ ಶರೀರವಾಣಿಯೊಂದು ದೇವಕಿಯ ಗರ್ಭದಿಂದ ಹುಟ್ಟಿದ ನಿನಗೆ ಮರಣ ಕೋಪದಿಂದ ಕತ್ತಿಯನ್ನು ಎತ್ತಿದೆ. ಅವನನ್ನು ಕತ್ತರಿಸಿ ಕೊಂದು ಮುಗಿಸಬೇಕು ಎಂಬುದಾಗಿ ಭಾವ ತಡೆದ ಹುಟ್ಟಿದ ಮಕ್ಕಳನ್ನು ತನ್ನೊಪ್ಪಿಸುತ್ತೇನೆ ಎಂಬುದಾಗಿ ಭರವಸೆಯನ್ನಿದ್ದ. ಹಾಗೆ ಬಂದ 6 ಮಕ್ಕಳನ್ನು ಕೊಂದು ಮುಗಿಸಿದೆ. 7ನೆಯದು ಗರ್ಭಪಾತವಾಯಿತಂತೆ. 8ನೆಯ ಮಗುವನ್ನು ಕೊಲ್ಲಬೇಕೆಂದು ಕತ್ತಿಯನ್ನು ಎತ್ತಿದ್ದೇ ತಡ ಆ ಹೆಣ್ಣು ಶಿಶು ನನ್ನ ಎದೆಗೆ ಬಂದು ಹೇಳಿದ್ದೇನು, ಕಂಸ, ನಿನ್ನ ವೈರಿ ನಾನಲ್ಲ, ನಿನ್ನ ವೈರಿ ನನ್ನ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎಂಬುದಾಗಿ. ಹಾಗಾದರೆ ಒಂದಲ್ಲ ಒಂದು ದಿನ ನನ್ನ ಪ್ರಾಣಕ್ಕೆ ಸಂಚಾಕಾರ ಆಗಬಹುದು. ಆದ್ದರಿಂದ ಮಾಡಿದ್ದೇನೆ ಒಂದು ತಂತ್ರವನ್ನು. ಯಾರಲ್ಲಿ ಕೂತನಿಯನ್ನು ಬರ ಹೇಳಿ